ಹಲೋ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿರ್ಬೋದು ಅಂತ ಎಣಿಸ್ತಾ ಇದ್ದೇನೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ವೇಸ್ಟ್ ಬಟ್ಟೆಗಳನ್ನು ನಾವು ಯಾವ ರೀತಿ ರೀಯೂಸ್ ಮಾಡ್ಕೊಳ್ಬೋದು ಅಂತೇಳಿ ಕೆಲವೊಂದು ಐಡಿಯಾವನ್ನು ಶೇರ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಚಾನಲ್ಗೆ ವೆಲ್ಕಮ್ ಹೇಳ್ತಾ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ನಮ್ಮೆಲ್ಲರ ಹತ್ರ ಈ ಥರದ ಈ ಟವಲ್ಸ್ ಇದ್ದೇ ಇರುತ್ತೆ. ಇದನ್ನು ನಾವು ಟರ್ಕಿ ಟವಲ್ ಅಂತ ಹೇಳ್ತೇವೆ. ಇದು ತುಂಬ ಸ್ಮೂತ್ ಆಗಿರುವಂಥ ಫ್ಯಾಬ್ರಿಕ್. ಇದನ್ನು ನಾನು ಹೇಗೆ ಯೂಸ್ ಮಾಡ್ತೇನೆ ಅಂತ ನೋಡೋಣ. ಇದು ತುಂಬಾ ದೊಡ್ಡದಿರೋದ್ರಿಂದ ಇದನ್ನು ನಾನು ಹಾಫ್ ಆಗಿ ಫೋಲ್ಡ್ ಮಾಡ್ಕೊಳ್ತೇನೆ ಮತ್ತು ಇದನ್ನು 3 ಕಡೆಯಿಂದಲೂ ನಾನು ಸ್ಟಿಚ್ ಮಾಡ್ಕೊಳ್ತೇನೆ. ಇನ್ನು ನಿಮ್ಮಲ್ಲಿ ಸ್ಟಿಚಿಂಗ್ ಮೆಷಿನ್ ಇಲ್ಲದೇ ಇದ್ದಲ್ಲಿ ಕೈಯಲ್ಲಿ ಕೂಡ ಹೊಲಿಗೆಯನ್ನು ಹಾಕ್ಕೊಳ್ಬಹುದು. ಮಷಿನ್ ಇದ್ದಲ್ಲಿ ತುಂಬ ಬೇಗ ಹಾಗೂ ಸುಲಭವಾಗಿ ನಾವು ಸ್ಟಿಚಿಂಗ್ ಮಾಡಿಕೊಳ್ಬೋದು. ಹಾಗೆ ನಾನು ಇವಾಗ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಕಾರ್ಪೆಟ್ ಅಥವಾ ಡೋರ್ ಮ್ಯಾಟ್ ಆಗಿ ಯೂಸ್ ಮಾಡಬಹುದು. ಇದು ತುಂಬ ಸ್ಮೂತ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಹಾಗೂ ನೀರನ್ನು ಸರಿಯಾಗಿ ಅಬ್ಸಾರ್ಬ್ ಮಾಡೋದ್ರಿಂದ ನಾನು ಇದನ್ನು ವಾಶ್ರೂಮ್ನ ಹೊರಗೆ ಡೋರ್ ಮ್ಯಾಟ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಹೀಗೆ ನಮ್ಮ ವೇಸ್ಟ್ ಬಿಸಾಡುವಂತಹ ಅಥವಾ ಉಪಯೋಗಕ್ಕೆ ಬರದೇ ಇರುವಂತಹ ಒಂದು ಫ್ಯಾಬ್ರಿಕನ್ನು ನಾವು ಈ ಥರ ಉಪಯೋಗ ಮಾಡ್ಕೊಳ್ಬೋದು. ಸೆಕೆಂಡ್ ಐಡಿಯಾ ನಾನು ಶೇರ್ ಮಾಡ್ತಾ ಇರೋದು ನೋಡಿ, ನಮ್ಮಲ್ಲಿ ಎಲ್ಲರ ಹತ್ರ ಈ ಓಲ್ಡ್ ಸಾರೀಸ್ ಅಂತೂ ಇದ್ದೇ ಇರುತ್ತೆ. ಕೆಲವೊಂದರಲ್ಲಿ ತುಂಬ ಚೆನ್ನಾಗಿರೋ ಕಲರ್ ಹಾಗೂ ಪ್ರಿಂಟ್ಗಳು ಇರ್ತದೆ. ಆದರೆ ನಾನು ಈ ಸಾರಿಯನ್ನು ಒಂದು 100 ರೂಪೀಸಿಗೆ ಕೊಂಡ್ಕೊಂಡಿರುವಂಥದ್ದು. ನೀವು ಇದರ ಬದಲಿಗೆ ನಿಮ್ಮಲ್ಲಿ ಇರುವಂತಹ ಹಳೆ ಬಟ್ಟೆಗಳನ್ನು ಕೂಡ ಯೂಸ್ ಮಾಡಬಹುದು. ಇದರ ಬಾರ್ಡರ್ ನನಗೆ ಅಗತ್ಯ ಇರಲಿಲ್ಲ, ಹಾಗಾಗಿ ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೇನೆ. ಇನ್ನು ನಾನು ಒಂದು 7 ಮೀಟರ್ನ ನನ್ನ ಹತ್ರ ಇದ್ದಂತಹ ಒಂದು ಕರ್ಟನನ್ನು ಮೆಷರ್ಮೆಂಟಿಗಾಗಿ ತಗೊಳ್ತಾ ಇದ್ದೇನೆ. ಅದರ ಅಕಾರ್ಡಿಂಗಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತೇನೆ. ಈಗ ನಿಮಗೆ ಅಂದಾಜಾಗಿರ್ಬೋದು ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಹೌದು, ನಾನೊಂದು ಕರ್ಟನನ್ನು ಹೊಲಿತಾ ಇದ್ದೇನೆ. ಇನ್ನು ಕರ್ಟನ್ ಅಂತ ಹೇಳಿದರೆ ಕರ್ಟನ್ ಐಲೆಟ್ಸ್ ಇರುವಂತಹ ಈ ಒಂದು ಕ್ಯಾನ್ವಾಸ್ ನಿಮಗೆ ಶಾಪಲ್ಲಿ ಸುಲಭವಾಗಿ ಸಿಗ್ತದೆ. ಇದು ಮೀಟ್ರಿಗೆ ಅರೌಂಡ್ 20 to 30 ರೂಪೀಸ್ ಇರುತ್ತೆ. ಹಾಗೆ ನಾನು ನನಗೆ ಬೇಕಾದಷ್ಟು ಮೆಷರ್ಮೆಂಟನ್ನು ತಗೊಂಡು ಅಷ್ಟೇ ಕ್ಯಾನ್ವಾಸನ್ನು ತಗೊಂಡಿದ್ದೇನೆ. ಇನ್ನು ಇದನ್ನು ಈ ಫ್ಯಾಬ್ರಿಕ್ನ ಒಂದು ಕಡೆಯಲ್ಲಿ ನಾವು ಇಟ್ಕೊಂಡು ಎಲ್ಲ ಸ್ಟಿಚ್ ಮಾಡ್ಕೊಂಡು ಬರೋಣ. ತುಂಬ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ನೀವು ಹೊಸ ಒಂದು ಕರ್ಟನನ್ನು ತಯಾರಿ ಮಾಡಬಹುದು. ಹೀಗೆ ನಿಮ್ಮಲ್ಲೂ ಹಳೆ ಸಾರಿಗಳಿದ್ದಲ್ಲಿ ಕಲರ್ ಕಾಂಬಿನೇಷನನ್ನು ಮಾಡಿ ನೀವು ಕೂಡ ಸುಂದರವಾಗಿರೋ ಕರ್ಟನನ್ನು ನಿಮ್ಮ ಮನೆಗೆ ತಯಾರಿಸಬಹುದು. ಇನ್ನು 2 ಕರ್ಟನ್ಗಳನ್ನು ನಾನು ಸ್ಟಿಚ್ ಮಾಡಿಕೊಂಡ ಮೇಲೆ ಈ ಹೋಲ್ಸ್ ಏನಿದೆ ಅದರಲ್ಲಿ ನಾವು ಐಲೆಟ್ಸನ್ನು ಹಾಕ್ಕೊಳ್ಬೇಕು. ಈ ಕರ್ಟನ್ ಐಲೆಟ್ಸ್ ಕೂಡ ನಿಮಗೆ ಲೋಕಲ್ ಸ್ಟೋರಲ್ಲಿ ಸಿಗುತ್ತೆ. ಒಂದು ಪೀಸ್ ಐಲೆಟ್ಟಿಗೆ ಅರೌಂಡ್ 5 ರೂಪೀಸ್ ಹಾಗೆ ನಿಮಗೆ ಇದು ಅವೈಲೇಬಲ್ ಇದೆ. ಇನ್ನು ಈ ಹೋಲ್ಸ್ ಏನಿದೆ ಅಲ್ಲಿ ನಾನು ಆ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತೇನೆ. ಇನ್ನು ಕರ್ಟನ್ ಐಲೆಟ್ಸನ್ನು ನಾವು ಸುಲಭವಾಗಿ ಹಾಕ್ಕೊಳ್ಬೋದು. ಇದರಲ್ಲಿ ಈ ಥರ 2 ಪೀಸಸ್ ನಿಮಗೆ ಸಿಗುತ್ತೆ. ಒಂದು ರಿಂಗನ್ನು ಫ್ರಂಟಿಂದ ಹಾಗೂ ಒಂದು ರಿಂಗನ್ನು ಬ್ಯಾಕಿಂದ ನಾವು ಈ ಹೋಲ್ನ ಮೇಲೆ ಫಿಕ್ಸ್ ಮಾಡಿದರೆ ಆಯಿತು. ಹೀಗೆ ತುಂಬ ಸುಲಭವಾಗಿ ನೀವು ಐಲೆಟ್ಸನ್ನು ಅಳವಡಿಸ್ಕೊಳ್ಬೋದು. ನಾನು ಎಲ್ಲ ಹೋಲ್ಸಲ್ಲಿ ಈ ಐಲೆಟ್ಸ್ಗಳನ್ನು ಹಾಕ್ಕೊಳ್ತೇನೆ. ಫ್ಯಾಬ್ರಿಕನ್ನು ಎಲ್ಲ ಬದಿಯಿಂದ ನಾವು ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಕರ್ಟನ್ ರೆಡಿಯಾಗಿ ಬಿಡ್ತದೆ. ಈ ಕರ್ಟನ್ ನನಗೆ ತುಂಬ ಸಿಂಪಲಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ಸ್ವಲ್ಪ ಡೆಕೋರೇಟ್ ಮಾಡುವ ಅಂತ ಹೇಳಿ ಯೋಚನೆ ಮಾಡಿದೆ. ಹಾಗಾಗಿ ನಾನು ಆನ್ಲೈನಲ್ಲಿ ಒಂದು ಲೇಸನ್ನು ಪರ್ಚೇಸ್ ಮಾಡಿಕೊಂಡೆ. ಇದು ಒಂದು 20 ಮೀಟರ್ನ ಪಾಂಪಾಮ್ ಲೇಸ್. ಇದನ್ನು ನಾನು ಅರೌಂಡ್ 200 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿದೆ. ನಾನು ಈ ಪಾಂಪಾಮ್ ಲೇಸಸ್ ಇರುವಂತಹ ಕರ್ಟನನ್ನು ಆನ್ಲೈನಲ್ಲಿ ತುಂಬಾ ನೋಡಿದ್ದೇನೆ. ಅದು ಅಲ್ಲದೆ ಸೆಟ್ ಆಫ್ 4 ಎಲ್ಲ ತಗೊಳ್ಳೋದಿದ್ರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ನಂಗೆ ಅನಿಸ್ತು. ಕಡಿಮೆ ಖರ್ಚಿನಲ್ಲಿ ನಾವು ಯಾಕೆ ಮನೆಯಲ್ಲೇ ಇದನ್ನು ತಯಾರಿ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾನು ಇವಾಗ ಈ ಕರ್ಟನನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈ ಲೇಸನ್ನು ನಾನು ಕರ್ಟನ್ನ 3 ಬದಿಗೆ ಕೂಡ ಅಟ್ಯಾಚ್ ಮಾಡ್ಕೊಳ್ತೇನೆ. ಲೇಸೆಲ್ಲ ಅಟ್ಯಾಚ್ ಆದಮೇಲೆ ನಮ್ಮ ಕರ್ಟನ್ ಹೇಗೆ ಕಾಣಿಸ್ತದೆ ಅಂತ ನೋಡೋಣ. ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದಾಗೆ ಇದರ ಲುಕ್ ಚೇಂಜ್ ಆಗೋಗಿದೆ. ಬನ್ನಿ ಈ ಕರ್ಟನ್ಸನ್ನು ನಾನು ವಿಂಡೋಗೆ ಹಾಕಿ ನಿಮಗೆ ತೋರಿಸ್ತೇನೆ. ನೀವೇ ನೋಡಿ ಫ್ರೆಂಡ್ಸ್, ಇದು ಹೇಗೆ ಕಾಣಿಸ್ತಾ ಇದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನನ್ನಲ್ಲಿ ಇದ್ದಂತಹ ಈ 2 ಫ್ಲೋರಲ್ ಪ್ರಿಂಟ್ನ ಕರ್ಟನ್ನಲ್ಲಿ ದೂರದಲ್ಲಿ ಯೆಲ್ಲೋ ಕಲರ್ನ ಪ್ಯಾಚಸ್ ಇತ್ತು. ಆ ಕಲರಿಗೆ ಕಾಂಬಿನೇಷನ್ ಆಗಿ ನಾನು ಈ ಕರ್ಟನನ್ನು ಸ್ಟಿಚ್ ಮಾಡ್ಕೊಂಡಿದ್ದೇನೆ. ಇನ್ನು ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ವೈಬ್ರೆಂಟ್ ಕಲರ್ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಕಾಂಬಿನೇಷನಲ್ಲಿ ಕರ್ಟನನ್ನು ಹಾಕಿದ್ದೇನೆ. ನೆಕ್ಸ್ಟ್ ಏನಂತ ಹೇಳಿದರೆ, ನಮ್ಮಲ್ಲೆಲ್ಲರಲ್ಲಿ ಈ ಥರ ಒಂದು ಪಿಲ್ಲೋ ಕವರ್ ಅಂತೂ ಇದ್ದೇ ಇರ್ತದೆ. ಕೆಲವೊಮ್ಮೆ ಬೆಡ್ಶೀಟ್ ಹಾಳಾಗೋಗಿರುತ್ತೆ, ಆದರೆ ಪಿಲ್ಲೋ ಕವರ್ ಅಂತೂ ನಮ್ಮಲ್ಲಿ ಇದ್ದೇ ಇರುತ್ತೆ. ಮೊದಲಿಗೆ ನಾನು ಈ ಪಿಲ್ಲೋ ಕವರನ್ನು ಸುತ್ತಲಿಂದ ಬಿಡಿಸ್ಕೊಳ್ತೇನೆ. ಹಾಗಾಗಿ ನಮಗೆ ಸ್ವಲ್ಪ ದೊಡ್ಡ ಫ್ಯಾಬ್ರಿಕ್ಕೇ ಸಿಗುತ್ತೆ. ಇನ್ನು ಇದನ್ನು ನಾನು ಮೆಷರ್ಮೆಂಟಿಗೆ ಅಕಾರ್ಡಿಂಗ್ ಆಗಿ ಕಟ್ ಮಾಡ್ಕೊಳ್ತೇನೆ. ನಿಮ್ಮಲ್ಲಿ ಸಹ ಈ ಥರ ಡಿಫ್ರೆಂಟ್ ಪ್ರಿಂಟ್ ಇರುವಂಥ ಕುಷನ್ ಕವರ್ಸ್ ಇದ್ದಲ್ಲಿ ಅದನ್ನು ಹಲವೊಂದು ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು. ಅದನ್ನು ನೀವು ಟೇಬಲ್ ಮ್ಯಾಟ್ ಆಗಿ ಯೂಸ್ ಮಾಡ್ಬೋದು, ಅಥವಾ ನೀವು ಅದನ್ನು ನಿಮ್ಮ ಕಿಚನ್ ಅಪ್ಲಯನ್ಸಸನ್ನು ಕವರ್ ಮಾಡಲಿಕ್ಕೂ ಯೂಸ್ ಮಾಡಬಹುದು.
ಅಂದರೆ ಇದನ್ನು ನೀವು ನಿಮ್ಮ ಮೈಕ್ರೋ ಓವನ್ ಇರಲಿ ಅಥವಾ ಫ್ರಿಡ್ಜ್ ಇರಲಿ, ಇಲ್ಲ ಅಂತ ಹೇಳಿದರೆ ವಾಷಿಂಗ್ ಮೆಷಿನ್ ಇರಲಿ, ಇದರ ಟಾಪನ್ನು ಕವರ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಅದು ಅಲ್ಲದೆ ಮಿಕ್ಸಿ ಜಾರಿಗೆ ಕೂಡ ನೀವು ಫುಲ್ ಕವರನ್ನು ಇದರಿಂದ ಮಾಡ್ಕೊಳ್ಬಹುದು. ಆದರೆ ನಾನು ಈ ಸಲ ಇದನ್ನು ನನ್ನ ಸ್ಟಿಚಿಂಗ್ ಮೆಷಿನನ್ನು ಕವರ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನನ್ನ ಸ್ಟಿಚಿಂಗ್ ಮೆಷಿನ್ನ ಕವರ್ ತುಂಬಾ ಓಲ್ಡ್ ಆಗಿದೆ, ನನಗೆ ಅದರ ಕಲರ್ ಕೂಡ ಇಷ್ಟ ಆಗ್ತಾಯಿಲ್ಲ. ಹಾಗಾಗಿ ಒಂದು ಫ್ಲೋರಲ್ ಪ್ರಿಂಟ್ ಅಥವಾ ವೈಬ್ರೆಂಟ್ ಕಲರ್, ಮಲ್ಟಿಪಲ್ ಕಲರ್ ಇರುವಂತಹ ಒಂದು ಕುಷನ್ ಕವರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ನಾನು ಇದನ್ನು ಈಗ ಸ್ಟಿಚ್ ಮಾಡ್ಕೊಂಡಿದ್ದೇನೆ. ಮಷೀನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಈ ಬಾಕ್ಸನ್ನು ಈ ಥರ ಒಂದು ಫ್ಯಾಬ್ರಿಕ್ಕಿಂದ ನಾನು ಕವರ್ ಮಾಡಿಕೊಂಡಿದ್ದೆ. ಇನ್ನು ಇದಕ್ಕೆ ನಾನು ಇವತ್ತು ಸ್ಟಿಚ್ ಮಾಡಿರುವ ಈ ಫ್ಯಾಬ್ರಿಕ್ನ ಕವರನ್ನು ಹಾಕ್ತಾ ಇದ್ದೇನೆ. ಮೊದಲನ ಕವರಿಗಿಂತಲೂ ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಬನ್ನಿ ನೆಕ್ಸ್ಟ್ ಐಡಿಯಾ ಏನಂತ ನೋಡೋಣ. ಇನ್ನು ಕೊನೆಯದಾಗಿ ನೋಡಿ, ನಾವು ಯೂಸ್ ಮಾಡ್ತಾ ಈ ಥರದ ಟವಲ್ಗಳು ತುಂಬಾ ಕಲೆಕ್ಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅದು ಹಾಳಾಗಿರುತ್ತೆ ಟವಲ್ಗಳು. ಕೆಲವೊಮ್ಮೆ ಹರಿದೋಗಿರೋದಂತೂ ನಾವು ಡಿಸ್ಕಾರ್ಡ್ ಮಾಡೇ ಮಾಡ್ತೇವೆ. ಆದರೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ಕಂಡೀಷನಲ್ಲಿ ಇರೋದನ್ನು ನಾವು ಈ ಥರ ಯೂಸ್ ಮಾಡ್ಕೊಳ್ಬೋದು. ಈ ಟವಲನ್ನು ನಾನು ಮಿಡಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ 2 ಪೀಸಸ್ ನನಗೆ ಸಿಕ್ಕಿದೆ. ಇದರಲ್ಲಿ ಒಂದನ್ನು ನಾನು ಈ ಥರ ಪುನಃ ಹಾಫ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೇನೆ. ಮತ್ತೊಂದು ಪೀಸನ್ನು ಮತ್ತೊಮ್ಮೆ ನಡುವಲ್ಲಿ ಕಟ್ ಮಾಡ್ಕೊಳ್ತೇನೆ. ಈ ಕಟ್ ಮಾಡ್ಕೊಂಡಿರುವ ಈ ಪೀಸಸ್ ಇದೆಯಲ್ಲ, ಇದನ್ನು ನಾವು ಡಸ್ಟಿಂಗಲ್ಲಿ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಇನ್ನು ಇದು ಕಿಚನಲ್ಲಂತೂ ತುಂಬಾ ಉಪಯೋಗಕ್ಕೆ ಬರ್ತದೆ. ನೀವು ಕಿಚನ್ ಕೌಂಟರ್ ಟಾಪನ್ನು ಕ್ಲೀನ್ ಮಾಡಲಿಕ್ಕೂ ಈ ಥರ ಫ್ಯಾಬ್ರಿಕನ್ನು ಯೂಸ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಈ ಫ್ಯಾಬ್ರಿಕ್ ನಾವು ತುಂಬ ಯೂಸ್ ಮಾಡಿರೋ ಕಾರಣ ಬೇಗನೆ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ. ಹಾಗಾಗಿ ನಾನು ಈ ಥರದ ಫ್ಯಾಬ್ರಿಕನ್ನು ಖಂಡಿತವಾಗಿಯೂ ಯೂಸ್ ಮಾಡ್ತೇನೆ. ಇನ್ನು ಫ್ರೆಂಡ್ಸ್, ಇವತ್ತಿನ ಈ ಐಡಿಯಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನಷ್ಟು ಹೊಸ ಐಡಿಯಾಗಳೊಂದಿಗೆ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.